ರಾತ್ರಿ 11 ಗಂಟೆಯ ಸಮಯ. ನಗರದ ಗದ್ದಲದಿಂದ ದೂರವಿರುವ ಆ ಮಲೆನಾಡಿನ ಘಾಟಿ ರಸ್ತೆಯಲ್ಲಿ ಕಾರ್ಮೋಡಗಳು ಕವಿದಿದ್ದವು. ರಸ್ತೆಯ ಎರಡೂ ಬದಿಯಲ್ಲಿ ದಟ್ಟವಾದ ಅರಣ್ಯ. ಅಲ್ಲಿ ಹಗಲಲ್ಲೇ ಸೂರ್ಯನ ಬೆಳಕು ಸರಿಯಾಗಿ ಬೀಳುವುದಿಲ್ಲ. ಅಂದಮೇಲೆ ಅಮಾವಾಸ್ಯೆಯ ಹತ್ತಿರದ ಈ ರಾತ್ರಿಯ ಭಯಾನಕತೆಯನ್ನು ಊಹಿಸುವುದು ಅಸಾಧ್ಯವಾಗಿತ್ತು. ಆ ನಿಶ್ಶಬ್ದವನ್ನು ಸೀಳಿಕೊಂಡು ಕೆಂಪು ಬಣ್ಣದ ಸರ್ಕಾರಿ ಬಸ್ ಒಂದು ಅಬ್ಬರಿಸುತ್ತಾ ಬಂದು ಹಳೆಯ ಬಸ್ ಸ್ಟ್ಯಾಂಡ್ ಎದುರು ನಿಂತಿತು. ಬಸ್ಸಿನಿಂದ ಇಳಿದವನೇ ಸುರೇಶ್. 26 ವರ್ಷದ ಸದೃಢ ಯುವಕನಾದರೂ ಬಸ್ಸಿನಿಂದ ಇಳಿಯುತ್ತಿದ್ದಂತೆ ಅವನಿಗೆ ಮೈ ಜುಮ್ಮೆಂದಿತು. ಬಸ್ ಕಂಡಕ್ಟರ್, ಯಪ್ಪಾ ಸುರೇಶ, ಇವತ್ತು ತುಂಬಾ ತಡವಾಯಿತು. ಈ ಕಾಡಿನ ಹಾದಿಯಲ್ಲಿ ಹುಷಾರಾಗಿ ಹೋಗು ಎಂದು ಎಚ್ಚರಿಸಿ ಬಸ್ಸಿನ ಬಾಗಿಲು ಹಾಕಿದನು. ಬಸ್ ಕತ್ತಲಲ್ಲಿ ಮಾಯವಾಗುತ್ತಿದ್ದಂತೆ ಸುರೇಶ್ ಒಬ್ಬನೇ ಆ ನಿರ್ಜನ ಪ್ರದೇಶದಲ್ಲಿ ನಿಂತಿದ್ದ. ಸುರೇಶನ ಊರು ಅಲ್ಲಿಂದ ಸುಮಾರು 3 ಕಿಲೋಮೀಟರ್ ದೂರವಿತ್ತು. ಕಾಡಿನ ನಡುವಿನ ಸಣ್ಣ ಡಾಂಬರು ರಸ್ತೆಯ ಮೇಲೆ ಅವನು ತನ್ನ ನಡಿಗೆ ಆರಂಭಿಸಿದ. ಅವನ ಬಳಿ ಇದ್ದದ್ದು ಒಂದೇ ಒಂದು ಮೊಬೈಲ್ ಟಾರ್ಚ್. ಆ ಬೆಳಕು ಕೇವಲ 4-5 ಅಡಿಗಳಷ್ಟು ಮಾತ್ರ ದಾರಿ ತೋರಿಸುತ್ತಿತ್ತು. ಸುತ್ತಲೂ ಕೀಟಗಳ ವಿಚಿತ್ರ ಸದ್ದು, ದೂರದಲ್ಲಿ ನರಿಗಳ ಓಲಗ ಮತ್ತು ಕಾಡು ಪ್ರಾಣಿಗಳ ಗುರುಗುಟ್ಟುವಿಕೆ ಅವನಲ್ಲಿ ಆತಂಕ ಮೂಡಿಸುತ್ತಿತ್ತು. ಸುಮಾರು 1 ಕಿಲೋಮೀಟರ್ ನಡೆದಿದ್ದಿರಬಹುದು. ಹಠಾತ್ತನೆ ರಸ್ತೆಯ ಎಡಭಾಗದ ಪೊದೆಯಲ್ಲಿ ಏನೋ ಚಲಿಸಿದಂತಾಯಿತು. ಸುರೇಶ್ ಟಾರ್ಚ್ ಬಿಟ್ಟು ನೋಡಿದ. ಅಲ್ಲಿ ಏನೂ ಇರಲಿಲ್ಲ. ಛೇ, ಸುಮ್ಮನೆ ಹೆದರುತ್ತಿದ್ದೇನೆ ಎಂದು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಹೆಜ್ಜೆ ಹಾಕಿದ. ಆದರೆ ಅವನು ನಡೆಯಲು ಶುರು ಮಾಡಿದ ತಕ್ಷಣವೇ ಅವನ ಬೆನ್ನಿನ ಹಿಂದೆಯೂ ಯಾರು ನಡೆಯುತ್ತಿರುವ ಸದ್ದು ಕೇಳಿಸಿತು. ಟಪ್ ಟಪ್ ಟಪ್. ಅವನು ನಿಂತರೆ ಆ ಸದ್ದು ನಿಲ್ಲುತ್ತಿತ್ತು. ಅವನು ವೇಗವಾಗಿ ನಡೆದರೆ ಅದು ವೇಗವಾಗುತ್ತಿತ್ತು. ಸುರೇಶನ ಎದೆ ಬಡಿತ ಜೋರಾಯಿತು. ಅಷ್ಟರಲ್ಲಿ ಗಾಳಿಯಲ್ಲಿ ಒಂದು ವಿಚಿತ್ರವಾದ ವಾಸನೆ ಬರಲಾರಂಭಿಸಿತು. ಅದು ಹಳೆಯ ರಕ್ತ ಮತ್ತು ಕೊಳೆತ ಮಾಂಸದ ವಾಸನೆಯಾಗಿತ್ತು. ಅದರ ಬೆನ್ನಲ್ಲೇ ಹೆಣ್ಣು ಮಗಳೊಬ್ಬಳ ಮೆಲುಧ್ವನಿಯ ನಗು ಕೇಳಿಸಿತು. ಆ ನಗು ಮನುಷ್ಯರದ್ದಾಗಿರಲಿಲ್ಲ. ಅದು ಕಾಡಿನ ಮರಮಟ್ಟುಗಳನ್ನು ಸೀಳಿಕೊಂಡು ಬರುವಂತಿತ್ತು. ಸುರೇಶ್ ಗಾಬರಿಯಿಂದ ಹಿಂದೆ ತಿರುಗಿ ನೋಡಿದ. ಮೊಬೈಲ್ ಬೆಳಕಿನಲ್ಲಿ ಸುಮಾರು 20 ಅಡಿ ದೂರದಲ್ಲಿ ಒಂದು ಆಕೃತಿ ಕಂಡಿತು. ಬಿಳಿ ಸೀರೆ ಉಟ್ಟ ಹೆಣ್ಣು ಮಗಳು. ಅವಳ ಮುಖ ಪೂರ್ತಿ ಕೂದಲಿನಿಂದ ಮುಚ್ಚಲ್ಪಟ್ಟಿತ್ತು. ಅವಳ ಪಾದಗಳು ಹಿಮ್ಮುಖವಾಗಿದ್ದವು. ಅವಳು ನೆಲದ ಮೇಲೆ ನಡೆಯುತ್ತಿರಲಿಲ್ಲ, ಬದಲಾಗಿ ಗಾಳಿಯಲ್ಲಿ ತೇಲುತ್ತಾ ಸುರೇಶನ ಕಡೆಗೆ ಬರುತ್ತಿದ್ದಳು. ಭಯದ ಪರಾಕಾಷ್ಠೆ ತಲುಪಿದ ಸುರೇಶ್ ತನ್ನ ಬ್ಯಾಗನ್ನು ಎಸೆದು ಊರಿನ ಕಡೆಗೆ ಓಡಲು ಶುರು ಮಾಡಿದ. ಅವನು ಎಷ್ಟು ವೇಗವಾಗಿ ಓಡುತ್ತಿದ್ದನೆಂದರೆ ಅವನ ಶ್ವಾಸಕೋಶಗಳು ಗಾಳಿಗಾಗಿ ಹಾತೊರೆಯುತ್ತಿದ್ದವು. ಆದರೆ ಆ ಹೆಣ್ಣು ದೆವ್ವ ಅತಿ ವೇಗವಾಗಿ ಅವನನ್ನು ಹಿಂಬಾಲಿಸುತ್ತಿತ್ತು. ಪ್ರತಿ ಬಾರಿ ಅವನು ಹಿಂದೆ ನೋಡಿದಾಗಲೂ ಅವಳು ಅವನಿಗೆ ಹತ್ತಿರವಾಗುತ್ತಲೇ ಇದ್ದಳು. ಓಡುತ್ತಾ ಸುರೇಶ್ ಒಂದು ಹಳೆಯ ಸೇತುವೆಯ ಹತ್ತಿರ ಬಂದ. ಅಲ್ಲಿ ಆ ದೆವ್ವ ಹಠಾತ್ತನೆ ಅವನ ಎದುರಿಗೆ ಪ್ರತ್ಯಕ್ಷವಾಯಿತು. ಅವಳು ತನ್ನ ಕೂದಲನ್ನು ಸರಿಸಿದಾಗ ಕಂಡ ಆ ಮುಖ ದಾರುಣವಾಗಿತ್ತು. ಕಣ್ಣುಗಳ ಜಾಗದಲ್ಲಿ ಕೇವಲ ಗುಳಿಗಳಿದ್ದವು. ಅವುಗಳಿಂದ ರಕ್ತ ಸುರಿಯುತ್ತಿತ್ತು. ಅವಳ ಬಾಯಿ ಕಿವಿವರೆಗೂ ಹರಿದಿತ್ತು. ಸುರೇಶ, ನನ್ನನ್ನು ಬಿಟ್ಟು ಎಲ್ಲಿಗೆ ಓಡ್ತೀಯ? ನಿನಗೆ ನಾನು ಬೇಕಲ್ಲವೇ ಎಂದು ಅವಳು ಕಿರುಚಿದಳು. ಆ ಧ್ವನಿಗೆ ಸುರೇಶನ ಕಿವಿಯ ತಮಟೆಗಳೇ ಒಡೆದಂತಾದವು. ಅವಳು ತನ್ನ ಉದ್ದನೆಯ ಕಪ್ಪಾದ ನಖಗಳಿರುವ ಕೈಗಳಿಂದ ಸುರೇಶನ ಕುತ್ತಿಗೆಯನ್ನು ಹಿಡಿಯಲು ಮುಂದಾದಳು. ಸುರೇಶ್ ಹೇಗೋ ತಪ್ಪಿಸಿಕೊಂಡು ಪಕ್ಕದ ಹಳ್ಳಕ್ಕೆ ಹಾರಿದ. ಹಳ್ಳದ ನೀರಿನಲ್ಲಿ ತೆವಳುತ್ತಾ ಕಾಡಿನ ಮುಳ್ಳಿನ ಪೊದೆಗಳ ನಡುವೆ ನುಗ್ಗಿದ. ಮುಳ್ಳುಗಳು ಅವನ ಮೈಯನ್ನು ಚುಚ್ಚಿ ರಕ್ತ ಬರುತ್ತಿದ್ದರೂ ಅವನು ನಿಲ್ಲಲಿಲ್ಲ. ಆದರೆ ಆ ದೆವ್ವ ಬಿಡುವವಳಲ್ಲ. ಅವಳು ಮರದಿಂದ ಮರಕ್ಕೆ ಮಂಗನಂತೆ ಹಾರುತ್ತಾ ಸುರೇಶನನ್ನು ಕಾಡುತ್ತಲೇ ಇದ್ದಳು. ನೀನು ಇವತ್ತು ಮನೆಗೆ ತಲುಪಲ್ಲ ಸುರೇಶ, ನಿನ್ನ ರಕ್ತ ಈ ಕಾಡಿನ ಮಣ್ಣಿಗೆ ಸೇರಬೇಕು ಎಂದು ಅವಳು ಅಟ್ಟಹಾಸದಿಂದ ನಗುತ್ತಿದ್ದಳು. ಕೊನೆಗೆ ಸುರೇಶ್ ತನ್ನ ಊರಿನ ಹಳೆಯ ದೇವಸ್ಥಾನದ ಗೋಪುರವನ್ನು ದೂರದಲ್ಲಿ ಕಂಡನು. ಹೇಗಾದರೂ ಮಾಡಿ ಅಲ್ಲಿಗೆ ತಲುಪಿದರೆ ಸಾಕು ಎಂಬ ಆಸೆಯಿಂದ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಓಡಿದ. ದೆವ್ವವು ಅವನ ಬೆನ್ನಿನ ಮೇಲೆ ತನ್ನ ನಖಗಳಿಂದ ಗೀರಿತು. ಸುರೇಶನ ಶರ್ಟ್ ಹರಿದು ಬೆನ್ನಿನ ಮೇಲೆ ಆಳವಾದ ಗಾಯಗಳಾದವು. ನೋವಿನಿಂದ ಕಿರುಚುತ್ತಲೇ ಅವನು ದೇವಸ್ಥಾನದ ಆವರಣದೊಳಗೆ ನುಗ್ಗಿದ. ದೇವಸ್ಥಾನದ ಗಂಟೆಯನ್ನು ಜೋರಾಗಿ ಬಾರಿಸಿದ ತಕ್ಷಣ ಆ ದೆವ್ವ ಆವರಣದ ಹೊರಗೆ ನಿಂತು ಭಯಾನಕವಾಗಿ ಕಿರುಚಿತು. ದೇವಸ್ಥಾನದ ಪವಿತ್ರ ಶಕ್ತಿಯ ಮುಂದೆ ಬರಲಾಗದೆ ಅದು ಕಾಡಿನ ಕತ್ತಲಲ್ಲಿ ಮಾಯವಾಯಿತು. ಮರುದಿನ ಬೆಳಿಗ್ಗೆ ಊರಿನವರು ಸುರೇಶನನ್ನು ದೇವಸ್ಥಾನದ ಮೆಟ್ಟಿಲ ಮೇಲೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕಂಡರು. ಅವನ ಬೆನ್ನಿನ ಮೇಲಿದ್ದ ಗಾಯದ ಗುರುತುಗಳು ಯಾವುದೇ ಮನುಷ್ಯ ಅಥವಾ ಪ್ರಾಣಿ ಮಾಡಿದ್ದಲ್ಲ ಎಂದು ವೈದ್ಯರೇ ಬೆಚ್ಚಿಬಿದ್ದರು. ಸುರೇಶ್ ಪ್ರಾಣಾಪಾಯದಿಂದ ಪಾರಾದನಾದರೂ ಅಂದಿನಿಂದ ಆ ಕಾಡಿನ ರಸ್ತೆಯಲ್ಲಿ ರಾತ್ರಿ ವೇಳೆ ಯಾರೂ ಒಬ್ಬರೇ ಓಡಾಡುವುದಿಲ್ಲ.
ಇಂದಿಗೂ ಅಮಾವಾಸ್ಯೆಯ ರಾತ್ರಿ 11 ಗಂಟೆಗೆ ಆ ಕಾಡಿನ ಹಾದಿಯಲ್ಲಿ ಗೆಜ್ಜೆಯ ಸದ್ದು ಮತ್ತು ಹೆಣ್ಣಿನ ವಿಕೃತ ನಗು ಕೇಳಿಸುತ್ತದೆ ಎಂದು ಜನರು ಹೇಳುತ್ತಾರೆ.